ಜೈ ಹಿಂದ್. ಎಲ್ಲ ನನ್ನ ಟಿ ಆರ್ಮಿ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಟೈಗರ್ಸ್ಗಳಿಗೆ ಟೆರಿಟೋರಿಯಲ್ ಆರ್ಮಿ ಅಂತ ಕೇಸಂದ ಇದೇ ತಿಂಗಳ 21, 22, 23 ಅಂದರೆ 3 ದಿನ ಟೆರಿಟೋರಿಯಲ್ ಆರ್ಮಿ ಆ ರ್ಯಾಲಿ ನಡೀತಾ ಇದೆ. ಸೊ ಅದು ಬಂದ್ಬಿಟ್ಟು ಬೆಳಗಾವದಲ್ಲಿ ಕೂಡ ಇದೆ, ಅದೇ ತರನಾಗಿ ಕೊಲ್ಲಾಪುರದಲ್ಲಿ ಕೂಡ ಇದೆ, ತೆಲಂಗಾಣ ಸಿಕಂದ್ರಾಬಾದ್ದಲ್ಲಿ ಕೂಡ ಈ ರ್ಯಾಲಿಯನ್ನ ನಡೀತಾ ಇದೆ. ಸೊ ಈ ರ್ಯಾಲಿಗೆ ಹೋಗ್ಬೇಕಾದ್ರೆ ಸರ್ ನಮಗೆ ಒಂದಿಷ್ಟು ಡೌಟ್ಗಳಿದಾವು. ಸೊ ಆ ಡೌಟ್ ಅನ್ನ ಕ್ಲಿಯರ್ ಮಾಡಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಫಿಸಿಕಲಿ ಫುಲ್ ಹಾರ್ಡ್ ವರ್ಕ್ ಅನ್ನ ಮಾಡಿದಿರಿ, ಸೊ ಇನ್ನೂ ಮಾಡ್ತಾನೆ ಇದ್ದೀರಿ. ಬಟ್ ನನ್ನ ಪ್ರಕಾರ ಏನಪ್ಪಾ ಅಂತಂದ್ರೆ ಈ ಸರಿ ಪಕ್ಕ ನೀವು ಟೆರಿಟೋರಿಯಲ್ ಆರ್ಮಿ ರನ್ನಿಂಗ್ ಅನ್ನ ಹೊಡಿಬೇಕು. ಮುಂದಿಂದ ದೇವರಿಗೆ ಬಿಟ್ಟಿದ್ದು. ಮೆಡಿಕಲ್ನಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿರೋದು ಏನಿದ್ರು ಫಿಸಿಕಲ್ ಅನ್ನ 100% ನೀವು ಪಾಸ್ ಮಾಡ್ಕೊಳ್ಳೇಬೇಕು. ಫಿಸಿಕಲ್ ಪಾಸ್ ಆದ್ಮೇಲೆ ಸರ್ ಏನೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ. ಸೊ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಸರ್, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದ, ಸೊ ಫಸ್ಟ್ಗೆ ಏನಿರ್ತದ, ಫಸ್ಟ್ಗೆ ಏನೆಲ್ಲ ಚೆಕ್ ಮಾಡ್ತಾರೆ, ನೆಕ್ಸ್ಟ್ ಆದ್ಮೇಲೆ ಆ ಫಸ್ಟ್ ಹೈಟು ರನ್ನಿಂಗು ಈ ತರ ಏನಾದ್ರು ಪ್ರೊಸೆಸ್ ಅನ್ನ ಹೇಳಿ ಸರ್ ಅದ್ರ ಬಗ್ಗೆ. ನೆಕ್ಸ್ಟ್ ಎಕ್ಸಾಮಿಗೆ ಎಷ್ಟು ದಿನ ಟೈಮಿಂಗ್ ಕೊಡ್ತಾರೆ, ಅದೆಲ್ಲ ಇನ್ಫಾರ್ಮೇಶನ್ ಅನ್ನ ಪ್ರತಿ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಇನ್ಫಾರ್ಮೇಶನ್ ಗಳನ್ನ ತಿಳಿಸ್ಬೇಕು ಅಂತ ಹೇಳಿ. ಸೊ ಇದೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಪ್ರಕಾರ ಇದೊಂದು ಕಮೆಂಟ್ ಅನ್ನ ಹಾಕಿ. ನನ್ನ ರಿಕ್ವೆಸ್ಟ್, ಯಾರೆಲ್ಲ ಟೆರಿಟೋರಿಯಲ್ ಆರ್ಮಿಗೆ TA ರ್ಯಾಲಿಗೆ ಹೋಗ್ತಾ ಇದ್ದೀನಿ ಸರ್, ನಾನು 100% ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕಿ, ಎಸ್ ಸರ್ ನಾನು ಹೋಗ್ತಾ ಇದ್ದೀನಿ, TA ರ್ಯಾಲಿಗೆ ಹೋಗ್ತಾ ಇದ್ದೀನಿ ಅಂತ ಪ್ರತಿ ಒಂದು ವಿದ್ಯಾರ್ಥಿಗಳು ಕಮೆಂಟ್ ಅನ್ನ ಹಾಕಿ. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೊ TA ರ್ಯಾಲಿ ಹೊಡೆಯೋದು ಅಷ್ಟು ಈಸಿ ಆದಂತ ಮಾತಲ್ಲ. ಆದ್ರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಮೆಂಟ್ ಅನ್ನ ಹಾಕಿ. ಇಲ್ಲಿ ನೋಡ್ಕೊಡ್ರಿ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವ ಅಂತ ನಾನು ಹೇಳ್ತೀನಿ. ಮೊದಲಿಗೆ ನಿಮ್ದು SSLC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, SSLC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಹತ್ರ ಏನಿಲ್ಲಂದ್ರೂ 20 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರು ಓಕೆ, ಇರ್ಲಿಲ್ಲ ಅಂದ್ರೆ ಓಕೆ, ನಡೀತದ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ತಗೊಂಡೋಗ್ರಿ, ಇಲ್ಲ ಅಂದ್ರೆ ನಡೀತದೆ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ, ನಿವಾಸ ಪ್ರಮಾಣ ಪತ್ರ ಈ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿ ಬೇಕಾಗುತ್ತಾ, ಈ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಆಗಿ ತಗೊಂಡೋಗ್ರಿ. ನೆಕ್ಸ್ಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅನ್ನು ಕೂಡ ಕಂಪಲ್ಸರಿ ಆಗಿ ತೆಗೆಸಿಟ್ಕೊಂಡ್ರಿ. ಇನ್ನು ಯಾರಾದ್ರೂ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಂಡಿಲ್ಲಪ್ಪ ಅಂದ್ರೆ ನಾಡ ಕಚೇರಿಯಲ್ಲಿ ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ನಿಮ್ದು ಏನು ನಾಡ ಕಚೇರಿ ಎಲ್ಲಿ ಬರ್ತದಲ್ಲ, ಸೊ ಅಲ್ಲಿ ನಿಮ್ದು ತಲಾಟಿ ಹತ್ರ ಹೋಗಿ ಅರ್ಜಿಯನ್ನು ಹಾಕಿಸ್ಬಿಟ್ಟು ಪ್ರತಿಯೊಬ್ರು ಕೂಡ ತೆಗೆಸಿಟ್ಕೊಡ್ರಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ಈ ತರ ಫೋಟೋ ಹಚ್ಕಿಸಿಂದ ಸೀಲ್ ಹಾಕಿಸ್ಕಿಸಿಂದ ನಿಮ್ಮ ಪಂಚಾಯತಿಯಲ್ಲಿ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅನ್ನ ಬರ್ಸ್ಕೊಡ್ರಿ. ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗಳನ್ನ ಬರ್ಸ್ಕೊಡ್ರಿ. ಇಷ್ಟು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ರಿ. ಅದರ ಜೊತೆಗೆ ಒಂದ್ ಸೆಟ್ ಜೆರಾಕ್ಸ್ ಅನ್ನ ಇಟ್ಕೊಡ್ರಿ. ಅದರ ಜೊತೆಗೆ ಒಂದ್ ಸೆಟ್ ಜೆರಾಕ್ಸ್ ಅನ್ನ ಫೋಟೋ ಕಾಪಿಗಳನ್ನ ತಗೊಂಡೋಗ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಡ್ರಿ. ಸರ್ ಇದಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ಬೇಕು, ಮೊದಲಿಗೆ ನಿಮ್ಗೆ ನೋಡ್ಕೊಡ್ರಿ ಏನೆಲ್ಲ ನೀವು ಮಟೀರಿಯಲ್ ಗಳನ್ನ ತಗೊಂಡೋಗ್ಬೇಕು. ಇಷ್ಟು ಡಾಕ್ಯುಮೆಂಟ್ ಗಳನ್ನ ತಗೊಂಡೋಗ್ರಿ. ಅದರ ಜೊತೆಗೆ ಈ ತರದ ಒಂದು ಫೈಲ್ ಅನ್ನ ತಗೊಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಗಳನ್ನ ಹೋಗ್ಬೇಕಾದ್ರೆ ಸುಮ್ಮನೆ ಬಹಳ ಗದ್ದಲ ಇರ್ತದೆ ರ್ಯಾಲಿಗಳಲ್ಲಿ. ಈ ತರದ ಡಾಕ್ಯುಮೆಂಟ್ ಗಳಿಗೆ ಒಂದು ಫೈಲ್ ಅನ್ನ ತಗೊಳ್ರಿ. ಇಷ್ಟೆಲ್ಲ ಹಾಕೊಂಡ್ ಕೇಸನ್ನ ಒಂದ್ ಸೆಟ್ ಜೆರಾಕ್ಸ್, ಒಂದ್ ಸೆಟ್ ಒರಿಜಿನಲ್ ಅನ್ನ ತಗೊಂಡೋಗ್ರಿ. ಸೊ ಎಲ್ಲಿ ಬೆಳಗಾವದಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಳೆ ಇರ್ತಾನೆ ಇರ್ತದ, ಸೇಫ್ಟಿ ಆಗಿರ್ತಾವ ಡಾಕ್ಯುಮೆಂಟ್ಗಳು, ಏನೂ ಕೂಡ ಆಗೋದಿಲ್ಲ. ನೆಕ್ಸ್ಟ್ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಸೇಫ್ಟಿ ಆಗಿರ್ತಕ್ಕಂಥದ್ದು ಒಂದು ಹೆಗಲಿಗೆ ಹಾಕೊಳ್ಳುವಂತ ಒಂದೇ ಒಂದು ಬ್ಯಾಗ್, ಅದರಲ್ಲಿ ಏನು ಕೂಡ ತಗೊಂಡು ಹೋಗ್ಬೇಡ್ರಿ. ಜಸ್ಟ್ ಒಂದು ಬೆಡ್ಶೀಟು, ಒಂದು ವಾಟರ್ ಬಾಟಲು, ನೆಕ್ಸ್ಟ್ ನಿಮ್ಗೆ ಶೂಸ್ ಹಾಕೊಳ್ಳೋರಿಗೆ, ನೆಕ್ಸ್ಟ್ ಒಂದು ಶಾರ್ಟ್ಸು, ಒಂದು ಟೀ ಶರ್ಟು, ಇನ್ನು ಉಳಿದಿರ್ತಕ್ಕಂಥ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಫ್ಯಾಷನ್ ಡ್ರೆಸ್ ಅವನ್ನೆಲ್ಲನೂ ಕೂಡ ಹೆಡ್ಫೋನು ತೆಗೆದು ಹಾಕಿ ಹೋಗ್ರಿ. ಅವ್ನು ಏನು ಕೂಡ ತಗೊಂಡು ಹೋಗ್ಬೇಡ್ರಿ. ಸುಮ್ಮನೆ ವೇಸ್ಟ್ ನಿಮ್ಮ, ಯಾಕಂದ್ರೆ ನಿಮ್ಗೆ ಎನರ್ಜಿ ವೇಸ್ಟ್ ಆಗುತ್ತೆ ಸುಮ್ಮನೆ ಅಲ್ಲಿ ಹೊತ್ಕೊಂಡು ಹೆಂಗಿರ್ತದಂತಂದ್ರೆ ರ್ಯಾಲಿ ಹೋಗಿ ಜಸ್ಟ್ ನೀವು ನಿಂದಿರ್ತೀನಿಪ್ಪ ಅಂತಂದ್ರು ನಿಂದ್ರಾಕ್ ಬಿಡೋದಿಲ್ಲ. ಅಲ್ಲಿ ಆನ್ ಮನಿ ದಾಂಧಲೆ ಮಾಡ್ತಿರ್ತಾರ, ಆನ್ ಮನಿ ಇಂಡಿಯನ್ ಆರ್ಮಿದವರು ಹೊಡಿತಾನೆ ಇರ್ತಾರ. ಅದಕ್ಕೆ ಅಲ್ಲಿ ಸುಮ್ಮನೆ ಬಾಯ್ ಮಾಡೋದು, ದಾಂಧಲೆ ಮಾಡೋದು ಆ ಥರ. ನನ್ನ ರಿಕ್ವೆಸ್ಟ್ ಇದೊಂದು, ಯಾರು ಕೂಡ ಟೆರಿಟೋರಿಯಲ್ ಆರ್ಮಿಗೆ ಹೋಗ್ತಿರ್ತಕ್ಕಂಥವ್ರು ದಾಂಧಲೆ ಮಾಡಕ್ ಹೋಗ್ಬೇಡ್ರಿ. ನೀವು ಎಷ್ಟು ಸೇಫ್ ಆಗಿ ಹೋಗಿ. ಸುಮ್ಮನೆ ಅನ್ನೆಸೆಸರಿ ಬಂದಿರ್ತಾರೆ ಒಂದಿಷ್ಟು ಜನ, ಸುಮ್ಮನೆ ದಾಂಧಲೆ ಮಾಡಿದ್ರಾಯ್ತು, ಅದು ಮಾಡಿದ್ರಾಯ್ತು, ಸುಮ್ಮನೆ ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ಆ ಥರ ಮಾಡಕ್ ಹೋಗ್ಬೇಡ್ರಿ. ಆ ಥರ ಏನಾದ್ರು ಮಾಡೋರು ಇದ್ರಪ್ಪ ಅಂದ್ರೆ ಸುಮ್ಮನೆ ಆ ರ್ಯಾಲಿಗೆ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ
ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದೊಂದು ಕಷ್ಟ ಕೊಟ್ಟಂಗಾಗತ್ತೆ. ನೀವು ದಾಂಧಲೆ ಮಾಡೋದ್ರಂತ್ರ ಅವ್ರನ್ನೆಲ್ಲ ಹೊಡಿತಾರ. ಸೊ ಅವ್ರು ಏನಾದ್ರು ದಾಂಧಲೆ ಮಾಡೋದ್ರೊಳಗಡೆ ಒಳಗಡೆ ನಡಬಾರ್ಕ್ ಸಿಕ್ಕೊಂಕೇಶನ್ ತುಳಿದಾಡಿ ಹೋದ್ಸರಿ ಬೆಳಗಾವದಲ್ಲಿ ನೋಡಿರ್ಬೋದು. ಆ ತರ ತೊಂದರೆಗಳು ಆಗ್ಬಾರ್ದು. ಸೊ ಯಾಕಂದ್ರೆ ನಿಮ್ಗೋಸ್ಕರನೇ ರ್ಯಾಲಿ ನಡೆಸ್ತಾ ಇದಾರ, ನೀವ್ ಎಷ್ಟು ಕೂಲ್ ಆಗಿ ಹೋಗ್ತಿರಲ್ಲ, ಸೊ ಅಷ್ಟು ಕೂಲ್ ಆಗಿ ನಿಮ್ಗೆ ರ್ಯಾಲಿಯನ್ನ ನಡೆಸ್ತಾರ. ಸೊ ಈ ಸರಿ ನಾನು ಅನ್ಕೊಂಡಿದೀನಿ ಎಲ್ಲರೂ ಕೂಡ ಚೆನ್ನಾಗಿ ರ್ಯಾಲಿಗೆ ಹೋಗಿ ಅಟೆಂಡ್ ಆಗಿ ಸುಮ್ಮನೆ ದಾಂಧಲೆ ಮಾಡಾರ್ದ ಎಲ್ಲರೂ ಕೂಡ ಪಾಸ್ ಆಗಿ ಬರಲಿ ಅಂತ ಹೇಳಿ ಇಷ್ಟು ನಿಮ್ಮ ತಯಾರಿಗಳನ್ನ ತಗೊಂಡೋಗ್ರಿ. ಮೊದಲಿಗೆ ಹೋದ ತಕ್ಷಣ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಡೊಮೇನ್ ಸೆಲ್ ಸರ್ಟಿಫಿಕೇಟ್ ಅನ್ನ ಇಷ್ಟನ್ನ ಕೇಳ್ತಾರ. ಇವನನ್ನ ತಗೊಂಡು ಡೈರೆಕ್ಟ್ ಆಗಿ ಒಳಗಡೆ ನಿಮ್ಗೆ ಬಿಡ್ತಾರ. ಒಳಗಡೆ ಹೋದ ತಕ್ಷಣ ಒಂದು ಹೈಟ್ ಮೆಜರ್ಮೆಂಟ್ ಒಂದು ಎಂಗಲ್ ಇರ್ತದ. ಹೈಟ್ ಮೆಜರ್ಮೆಂಟ್ ಒಂದು ಎಂಗಲ್ ಇರ್ತದ. ಸೊ ಆ ಎಂಗಲ್ಗೆ ನಿಮ್ಮ ಹೈಟ್ ಟಚ್ ಆಗಬೇಕು. 160 ಸೆಂಟಿಮೀಟರ್ ಹೈಟ್ ಇರ್ತತಿ, 160. ಆ ಎಂಗಲ್ಗೆ ಹೈಟ್ ಟಚ್ ಆದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಒಳಗಡೆ ಬಿಡ್ತಾರ. ಸೊ ಒಳಗಡೆ ಬಿಟ್ಟ ಮೇಲೆ ಸೊ ಗ್ರೌಂಡ್ ಇನ್ನೂ 1 ಕಿಲೋಮೀಟರ್ ಇರ್ತತಿ. ಎಷ್ಟು? ಗ್ರೌಂಡ್ ಇನ್ನೂ 1 ಕಿಲೋಮೀಟರ್ ಇರ್ತತಿ. 500 ಮೀಟರ್ ಆಕ್ಚುಲಿ ಇದ್ದೇ ಇರ್ತತಿ. ಅಲ್ಲಿಂತ್ರನ ಕುಂದರ್ಸಾಕ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಗೆ ಅಲ್ಲಿಂತ್ರನ ಕುಂದರ್ಸಾಕ ಸ್ಟಾರ್ಟ್ ಮಾಡ್ತಾರ. ಕಂಟಿನ್ಯೂ ಕುತ್ಕೋತ ಹಂಗೆ ನೀವು ಇನ್ಕ್ರೀಸ್ ಆಗಿ ಹಂಗೆ ಹೋಗ್ತಾನೆ ಇರಬೇಕು. ಕುತ್ಕೋತ 3 ಜನ ಹಿಂದಿಂದ 3 ಜನ ಕುತ್ಕೋತ ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ಹಂಗೆ ಕಂಪ್ಲೀಟ್ ಆಗ್ತಾನೆ ಇರ್ತತಿ. ಮಧ್ಯಾಹ್ನ 2 ಗಂಟೆಗೆ ಬಂದರೂ ಕೂಡ ಬರ್ಬೋದು ನಿಮ್ಮ ರ್ಯಾಲಿ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆವರೆಗೂ ಕೂಡ ನಿಮ್ಮನ್ನ ರನ್ನಿಂಗ್ ಓಡಿಸ್ಬೋದು. ಯಾಕಂದ್ರೆ ಅಷ್ಟು ಜನಸಂಖ್ಯೆ ಕೂಡಿರ್ತದ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಡ್ಡಾಯ ಬೇಕಾಗತ್ತ. ಡಾಕ್ಯುಮೆಂಟ್ಸ್ಗಳಾಯಿತು. ಹೋದ ತಕ್ಷಣ ಹೈಟ್ ಆದ ತಕ್ಷಣ ನಿಮ್ಮದು ಒಳಗಡೆ ಗ್ರೂಪ್ಗಳನ್ನು ಮಾಡ್ತಾರೆ. 200, 300 ಈ ಥರ ಗ್ರೂಪ್ಗಳನ್ನು ಮಾಡ್ತಾರೆ. ಸೊ ಗ್ರೂಪ್ಗಳನ್ನು ಮಾಡಿದಾಗ ನನ್ನ ಪ್ರಕಾರ ಈ ಥರದ ಗಡಿಯಾರವನ್ನು ತೆಗೆದಾಕಿ. ಅಲೌಡ್ ಮಾಡಲ್ಲ. ಸುಮ್ಮನೆ ಅಲ್ಲಿ ಹೋದ ತಕ್ಷಣ ಹೊಡಿಸ್ಬೋದು ಮಾಡಕ್ಕೆ ಹೋಗ್ಬೇಡ್ರಿ. ಗಡಿಯಾರ ತೆಗೆದಾಕ್ರಿ. ಕೈಯಲ್ಲಿ ಏನಾದರೂ ದಾರ ಇದ್ರೆ ದಾರ ತೆಗೆದಾಕಿ. ಏನಾದರೂ ಕೊಳ್ಳಲ್ಲಿ ಚೈನ್, ಬಂಗಾರ ಚೈನ, ಬೆಳ್ಳಿ ಚೈನ್ ಏನಾದರೂ ಹಾಕೊಂಡಿದ್ರೆ ಅವ್ನು ತೆಗೆದಾಕ್ರಿ. ಕಿವಿಯಲ್ಲಿ ಏನಾದರೂ ಬಂಗಾರದ ಮೂರು ಅವೆಲ್ಲ ಇದ್ರೆ ತೆಗೆದಾಕ್ರಿ. ನೆಕ್ಸ್ಟ್ ಅದೇ ಥರನಾಗಿ ಇನ್ನು ಓದಿರ್ತಕ್ಕ ನಿಮಗೆ ಏನಪ್ಪ ಅಂದ್ರೆ ಜಸ್ಟ್ ಶಾರ್ಟ್ಸ್ ಮೇಲೆ ಟೈಟಿ ಮೇಲೆ ಓಡಿದ್ರು ಸಾಕು. ಜಸ್ಟ್ ಒಂದು ನಾರ್ಮಲಿ ವೇಟ್ಲೆಸ್ ಇರ್ತಕ್ಕಂಥ ಬನಿಯನ್ ಮೇಲೆ ಸುಮ್ಮನೆ ವೇಟ್ ಇರ್ತಕ್ಕಂಥ ಟಿ ಶರ್ಟ್ ಹಾಕೊಳ್ಳೋದು, ವೇಟ್ ಇರ್ತಕ್ಕಂಥ ಶಾರ್ಟ್ಸ್ ಹಾಕೊಳ್ಳೋದು. ಒಂದೊಂದು ದಾರನೂ ಕೂಡ ವಜ್ಜಾಗತ್ರಿ. ರನ್ನಿಂಗ್ ಓಡಬೇಕಾದ್ರೆ ಒಂದೊಂದು ದಾರನೂ ಕೂಡ ವಜ್ಜಾಗುತ್ತೆ. ಅದಕ್ಕೋಸ್ಕರ ಫ್ರೀಯಾಗಿ ಇಷ್ಟೆಲ್ಲ ಇಟ್ಕೊಂಡು ಕೇಸಿಂದ ಓಡಾಕ ಸ್ಟಾರ್ಟ್ ಮಾಡ್ರಿ. ಸರ್ ಟೈಮಿಂಗ್ ಎಷ್ಟು ಹಿಡಿತಾರೆ ಇದರಲ್ಲಿ ನೋಡ್ರಿ. ಅವ್ರು ಟೈಮಿಂಗ್ ಕೊಟ್ಟಿರೋದು 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದರೆ ಎಕ್ಸಲೆಂಟು. 5 ನಿಮಿಷ 45 ಸೆಕೆಂಡ್ ಒಳಗಡೆ ಬಂದರೆ ಸೆಕೆಂಡ್ ಗ್ರೂಪ್. ಅದು ತೆಗೆದಾಕ್ಬಿಡಿ. ಆ ಥರ ಹಿಡಿಯೋದಿಲ್ಲ. ಲಾಸ್ಟ್ ನನ್ನ ಪ್ರಕಾರ ಟೈಮಿಂಗ್ ಹಿಡಿಯೋದು 5:05 5:10 ಲಾಸ್ಟ್ ಕ್ಲೋಸಿಂಗ್ ಟೈಮ್. ಎಕ್ಸಲೆಂಟ್ ಹಿಡಿತಾರೆ. ಸೊ ಎಕ್ಸಲೆಂಟಿಗೆ ಟೈಮಿಂಗ್ ಇರೋದಿಲ್ಲ. ಒಬ್ಬ ಅಥವಾ ಇಬ್ಬರನ್ನ ಮಾತ್ರ ಎಕ್ಸಲೆಂಟ್ ಹಿಡಿತಾರೆ. ಇನ್ನು ಉಳಿದಿರ್ತಕ್ಕಂಥ ಹಿಂದಿರ ಹಿಡಿತಾರೆ. ಸೊ ಬೆಳಗಾವದಲ್ಲಿ ಕೂಡ 5 6 10 ಲಾಸ್ಟ್ 5 6 ಜನಗಳನ್ನ ಮಾತ್ರ ಹಿಡಿತಾರೆ. ಸೊ ಕೊಲ್ಲಾಪುರದಲ್ಲಿ ಕೂಡ ಚೆನ್ನಾಗಿ ಹಿಡಿತಾರೆ. ಸರ್ ಇನ್ನೊಂದು ಸರ್ ರನ್ನಿಂಗ್ ಆಯಿತು. ರನ್ನಿಂಗ್ ಆದಮೇಲೆ ಹೈಟು, ವೇಟು, ಚೆಸ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ನೀವು ಹೈಟ್ ಮತ್ತು ಒಳಗಡೆ ಒಂದು ಹೈಟ್ ಇರ್ತೈತಿ. ಸೊ ಅದ್ರ ಬಗ್ಗೆ ಹೈಟಿಗೆ ಪಾಸ್ ಮಾಡ್ತಾರೆ. ಚೆಸ್ಟ್ ಕೊಡಬೇಕಾದ್ರೆ ನಾರ್ಮಲಿ ನೀವು ಕರೆಕ್ಟಾಗಿ ನಿಂತ್ಕೊಂಡು ಚೆಸ್ಟ್ಗಳನ್ನ ಕೊಡ್ರಿ. ಯಾವುದೇ ಥರ ಅಂತ ಭಯ ಪಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೂ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಸರ್ ನಾವು ಎಲ್ಲಿ ಹೋದರೆ ಬೆಟರು? ಬೆಳಗಾವಿಗೆ ಹೋಗ್ಬೇಕಾ, ಕೊಲ್ಲಾಪುರ ಹೋಗ್ಬೇಕಾ, ನೆಕ್ಸ್ಟ್ ಸಿಕಂದ್ರಾಬಾದ್ ಹೋಗ್ಬೇಕಾ? ಸರ್ ಎಲ್ಲಿ ಹೋಗಬೇಕು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತನವರು. ಆ ಥರ ಯಾರು ಕೂಡ ಕನ್ಫ್ಯೂಷನ್ ಆಗಬೇಡ್ರಿ. ನೀವು ಡಿಸೈಡ್ ಮಾಡ್ಕೊಡ್ರಿ. ಸುಮ್ಮನೆ ನಮ್ಮ ದೋಸ್ತ್ ಅಲ್ಲಿ ಹೋದ ನಾನು ಅಲ್ಲಿ ಹೋಗಬೇಕು ಆ ಥರ ಎಲ್ಲ ತಲೆ ಅಂತ ತೆಗೆದಾಕ್ಬಿಡ್ರಿ. ಸರ್ ನಾನು ಇಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಸರ್, ನಾನು ಅಲ್ಲೇ ಹೋಗ್ತೀನಿ, ನಾನು ಹೊಡಿತೀನಿ ಕಾನ್ಫಿಡೆಂಟ್ ಆಗಿ. ಸರ್ ನಾನು ಬೆಳಗಾವಿದಲ್ಲೇ ಹೋಗಿ ಅಟೆಂಡ್ ಆಗ್ತೀನಿ 100%, 500 ಜನಗಳನ್ನು ಬಿಟ್ಟರು ಕೂಡ ನಾನು ರನ್ನಿಂಗ್ ಪಾಸ್ ಮಾಡ್ಕೋತೀನಿ ಅಂತ ನಿಮ್ಮ ಹತ್ರ ಕಾನ್ಫಿಡೆಂಟ್ ಇತ್ತಂದ್ರೆ ಸೊ ಎಲ್ಲಾದರೂ ಕೂಡ ಹೋಗಿ ಹೊಡಿಬಹುದು. ಸುಮ್ಮನೆ ಅದೆಲ್ಲ ಅಷ್ಟು ಜನಗಳನ್ನ ಹಿಡಿತಾರೆ, ಇಷ್ಟು ಜನಗಳನ್ನ ಹಿಡಿತಾರೆ, ಯಾರಿಗೆ ಗೊತ್ತ್ರಿ? ಯಾಕಂದ್ರೆ ಇರೋದೇ ಒಂದು ದಿನ. ನಿಮ್ಗೆ ಒಂದು ರ್ಯಾಲಿ ಮಾತ್ರ ಅವಕಾಶ. ಈ 3ರಲ್ಲಿ ಒಂದಕ್ಕೆ ಮಾತ್ರ ಅಟೆಂಡ್ ಆಗಕ್ಕೆ ಅವಕಾಶ ಸಿಗ್ತದೆ. ಯಾಕಂದ್ರೆ ಹೋದ್ ಸರಿ ಕೊಟ್ಟಂಗ ಟೈಮಿಂಗ್ ಜಾಸ್ತಿ ಗ್ಯಾಪ್ ಅನ್ನ ಕೊಟ್ಟಿಲ್ಲ. ಹೋದ್ ಸರಿ 2-3 ದಿನ ಗ್ಯಾಪ್ ಇದ್ದು, ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಬ್ಬೊಬ್ಬರ ಇಲ್ಲಂದ್ರೂ 3 ರ್ಯಾಲಿ ಅಟೆಂಡ್ ಆಗಿರಿ. ಈ ಸರ ಆ ಥರ ಅವಕಾಶ ಇಲ್ಲ. 22ಕ್ಕೆ ಇದ್ದವ್ರದ್ದು 23ಕ್ಕೆ ಡೇಟ್ ಕ್ಲೋಸ್ ಆಗುತ್ತೆ. 23ಕ್ಕೆ ಮತ್ತೆ ಬೇರೆ ಕಡೆ ಅಟೆಂಡ್ ಆಗಕ್ಕೂ ಕೂಡ ಅವಕಾಶ ಇರೋದಿಲ್ಲ. ನೋಡ್ಕೊಡ್ರಿ. ಇನ್ನೊಂದು ಏನಪ್ಪಾ ಅಂದ್ರೆ ನನ್ನ ಹತ್ರ ಒಂದು ನ್ಯೂಸ್ ಬಂದಿದೆ. ಅದು ಏನಪ್ಪಾ ಅಂದ್ರೆ ಆಲ್ರೆಡಿ ಈಗ ಯಾವುದು ತೋರಿಸ್ತೀನಿ ನೋಡ್ಕೊಡ್ರಿ ನಿಮ್ಗೆ. 109 ಇನ್ಫೆಂಟ್ರಿ ಬಟಾಲಿಯನ್ TA ಮರಾಠಲ್ಲಿ ಅಂತ ಹೇಳ್ತಾರೆ. ಸೊ ಈ ತರದ ಒಂದು ನೋಟಿಸ್ ಕೂಡ ಬಂದಿದೆ. ಕಾಣಿಸ್ತಾ ಇದೆನಾ? ಸೊ ಈ ತರ ಒಂದು ನೋಟಿಸ್ ಬಂದಿದೆ. ಯಾರಿಗೆಲ್ಲ ಬಂದಿದೆ ಇಲ್ಲ ಗೊತ್ತಿಲ್ಲ. ಸೊ ನಿನ್ನೆ ತಾನೇ ಇದೆ, ನನಗೆ ಈವ್ನಿಂಗ್ ಬಂದಿದೆ ಈ ಇನ್ಫಾರ್ಮೇಶನ್. ಸೊ ಇದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಬೇಕಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಕನ್ಫರ್ಮ್ ಆಗಿ ಸೊ ಈ ರ್ಯಾಲಿಯನ್ನ ಸೊ ಆ ತರದ ನೋಟಿಸ್ಗಳನ್ನ ಸೆಂಟರ್ಗಳಲ್ಲಿ ಹಚ್ತಾ ಇದ್ದಾರೆ. ರೆಡಿ ಆಗ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನು ಏನಾದರೂ ಡೌಟ್ ಇತ್ತು, ಸೊ ಈ ಹುದ್ದೆಗೆ ಹೋಗ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಏಜ್ ಎಷ್ಟು ಬೇಕಾಗುತ್ತೆ ಅಂದ್ರೆ 18 ವಯಸ್ಸಿನಿಂದ ಹಿಡಿದು 42 ಏಜ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು.
ಅಕಸ್ಮಾತ್ ನಿಮ್ಮ ಬ್ರದರು ನಿಮ್ಮ ಫಾದರ್ ಏನಾದರೂ ಇಂಡಿಯನ್ ಆರ್ಮಿಯಲ್ಲಿ ಇದ್ರಪ್ಪ ಅಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ರಿಲೇಷನ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತಗೊಂಡು ಹೋಗ್ರಿ. ಅಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ರನ್ನಿಂಗ್ ಅನ್ನ ಬಿಡ್ತಾರ. ನೆಕ್ಸ್ಟ್ ಅದೇ ತರನಾಗಿ ನಿಮ್ಮ ಹತ್ರ ಏನಾದರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ರೆ, NCC ಸರ್ಟಿಫಿಕೇಟ್ ಇದ್ರೆ ಅವನ್ನೆಲ್ಲೂ ಕೂಡ ತಗೊಂಡು ಹೋಗ್ರಿ. ಅಲ್ಲಿ ನಿಮ್ಗೆ ಕ್ವಾಲಿಫೈ ಆಗ್ತಾವು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಆಗಿರ್ತಕ್ಕಂಥವನ್ನ ತಗೊಂಡೋಗ್ರಿ. ಅಲ್ಲಿ ನಿಮ್ಗೆ ಬಹಳ ಅಂದ್ರೆ ಬಹಳ ಯೂಸ್ ಆಗ್ತಾವು. ಓಕೆ, ನನ್ನ ಕಡೆಯಿಂದ ಇನ್ನೊಂದ್ಸರಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸರಿ ಪಕ್ಕ TR ಅಲ್ಲಿ ಹೊಡೆದಿರಿ. ಆಲ್ಮೋಸ್ಟ್ ಅಲ್ಲಿ ನಾನು ಬೆಳಗಾವಿ ಎಲ್ಲಾದ್ರೂ ಅಂತದಲ್ಲಿ ಬರಕ್ಕೆ ಟ್ರೈ ಮಾಡ್ತೀನಿ. ಸೊ ಬಂದರೂ ಕೂಡ, ಸೊ ಬರಲಿಲ್ಲ ಅಂದ್ರೂ ಕೂಡ ಸರ್ ನಾನು TR ಅಲ್ಲಿ ಹೊಡೆದಿದ್ದೀನಿ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸೊ ನನಗೊಂದು ಈ ಮೆಸೇಜ್ ಅನ್ನ ತಿಳಿಸಿದ್ರೆ ಸಾಕು. ಸೊ ನನಗೂ ಒಂದು ಖುಷಿ ಆಗುತ್ತೆ. ಓಕೆ, ನಮ್ಮ ವಿದ್ಯಾರ್ಥಿಗಳು ಟೆರಿಟೋರಿಯಲ್ ಆರ್ಮಿಯನ್ನ ಪಾಸ್ ಮಾಡಿದ್ರಲ್ಲ. ಸೊ ಇಷ್ಟೆಲ್ಲ ಹಾರ್ಡ್ ಎಫರ್ಟ್ ಹಾಕಿ ಓಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇನ್ನೇನು ಟೈಮಿಂಗ್ ಭಾಳ ಇಲ್ಲ. ಸೊ ಸೇಫ್ಟಿಯಾಗಿ ನಿಮ್ಮ ಬಾಡಿ ಫೇನ್ ಆಗ್ಲಾರ್ದಂಗೆ, ಕಾಲುಗಳು ಫೇನ್ ಆಗ್ಲಾರ್ದಂಗೆ, ಸಿಂಗ್ ಫೇನ್ ಬರ್ಲಾರ್ದಂಗೆ ನಿಮ್ಮ ಬಾಡಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಡೆಮೋರಲ್ಲಿ ಅದು ನೆಕ್ಸ್ಟ್ ನಿಮ್ಗೆ ಏನಪ್ಪಾ ಅಂದರೆ ಬೆಳಗಾವಿ ಗ್ರೌಂಡಿಂದು, ಕೊಲ್ಲಾಪುರ ಗ್ರೌಂಡಿಂದು, ನೆಕ್ಸ್ಟ್ ಸಿಕಂದ್ರಾಬಾದ್ ಗ್ರೌಂಡಿಂದು ಏನಾದರೂ ವಿಡಿಯೋಗಳು ಬೇಕಾಗಿತ್ತು, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ಮಾತ್ರ ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಅಪ್ಡೇಟ್ ಇನ್ಫಾರ್ಮೇಷನು ನಿಮ್ಗೆ ಬರ್ತಾ ಹೋಗ್ತದೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.